ಎಸ್ ಬಂಧುಗಳೇ, ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಸೊ ಕಾರಿನ ಒಂದು ಅಪಘಾತದ ವಿಡಿಯೋನ ನಾನು ತೋರ್ಪಡಿಸ್ತಾ ಇವತ್ತು ಈ ವಿಡಿಯೋದಲ್ಲಿ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ದಯವಿಟ್ಟು ವಾಹನ ಸವಾರರು ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ. ಸೊ ನೋಡಿ, ಇದು ಬೆಳಗಿನ ಜಾವ ಸರಿಸುಮಾರು 4 ಗಂಟೆಯ ಸಮಯಕ್ಕೆ ಈ ಒಂದು ಅಪಘಾತ ಸಂಭವಿಸಿದೆ. ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಸೊ ವಾಹನ ಸವಾರರು ನಾನು ಮತ್ತೆ ಹೇಳ್ತೀನಿ, ಮಗದೊಮ್ಮೆ ಹೇಳ್ತಿದ್ದೀನಿ, ನೋಡ್ಕೊಬನ್ನಿ, ನಿಧಾನಕ್ಕೆ ಬನ್ನಿ, ವೇಗವಾಗಿ ಬರಬೇಡಿ. ನೋಡಿ, ನಿದ್ಗೆಟ್ಟ ಒಂದು ಪರಿಣಾಮ ಇವತ್ತು ಈ ತರಹದ ಒಂದು ಅನಾಹುತ ಅಪಘಾತ ಜರುಗಿದೆ. ಸೊ ಇದುವೇ ನಮ್ಮ ಸಂತೆಕಾನಿ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ಸೊ ಕೌದಳ್ಳಿಯಿಂದ ಮುಂದೆ ಬಂದರೆ ನಾವು ಇಂತಹ ಒಂದು ಕಾರಿನ ಒಂದು ಅಪಘಾತವನ್ನು ನಾವು ಕಾಣಬಹುದು. ಸೊ ಆದ್ದರಿಂದ ಏನು ಯುಗಾದಿ ಜಾತ್ರೆ ಸಂದರ್ಭದಲ್ಲಿ ಆಗಮಿಸುವ ಭಕ್ತಾದಿಗಳು ಸ್ವಲ್ಪ ಜೋಪಾನ ಬನ್ನಿ, ನೋಡ್ಕೊಬನ್ನಿ. ನೋಡಿ, ಇಂತಹ ಒಂದು ಸೆಲ್ಫ್ ಆಕ್ಸಿಡೆಂಟ್ ತಾವು ವೀಕ್ಷಣೆ ಮಾಡ್ತಿದ್ದೀರಾ. ಇದೊಂದು ಸೆಲ್ಫ್ ಆಕ್ಸಿಡೆಂಟು. ಜೋಪಾನ, ನಿಧಾನಕ್ಕೆ ಬನ್ರಪ್ಪ, ನಾನು ಮತ್ತೆ ಹೇಳ್ತಿದ್ದೀನಿ, ನಿಧಾನಕ್ಕೆ ಬನ್ರಪ್ಪ. ಸೊ ಯಾವ ರೀತಿಯಾಗಿದೆ ನೋಡಿ, ಎಲ್ಲ ಪೀಸ್ ಎಲ್ಲ ದಿಕ್ಕಾಪಲಾಗೋಗಿದೆ. ಸೊ ಆದ್ದರಿಂದ ನಾನು ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡುತ್ತಾ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ವೇಗವಾಗಿ ಬರಬೇಡಿ. ಅರ್ಥ ಆಯ್ತಾ? ವೇಗವಾಗಿ ಬರೋದಕ್ಕಂತೂ ಹೋಗಲೇಬೇಡಿ. ಅರ್ಥ ಆಯ್ತಾ? ಸೊ ನೋಡಿ, ಸಾಕಷ್ಟು ಜನ ಏನು ಮಾಡ್ತಾರೆ, ಬೆಳಗಿನ ಜಾವ ವಾಹನವನ್ನು ಚಲಿಸ್ಬೇಕಾದ್ರೆ ನಿದ್ಗೆಟ್ಟು ಬರ್ತಾರೆ. ಈಗ ನಾನು ಪಡೆದಂತಹ ಮಾಹಿತಿ, ಸರ್ ನಿದ್ಗೆಟ್ಬಿಟ್ಟಿದ್ವಿ, ಆದ್ದರಿಂದ ಇದು ಸೆಲ್ಫ್ ಆಕ್ಸಿಡೆಂಟ್ ಸರ್, ನಾವೇ ಸರಿ ಮಾಡ್ಕೋತೀವಿ ಪರಿಸ್ಥಿತಿನ ಅಂತಂದ್ಬಿಟ್ಟು ಏನು ಈ ಒಂದು ಕಾರಿನವರು ಹೇಳಿರ್ತಾರೆ. ಆದ್ದರಿಂದ ಅವ್ರದ್ದು ಊರು, ಕೇರಿ, ಸ್ಥಳ, ಮತ್ತೊಂದು ಮಗದೊಂದು ನಾನು ಏನು ಹೇಳಿಲ್ಲ. ಸೊ ಬರ್ತಕ್ಕಂಥ ಪ್ರವಾಸಿಗರಿಗೆ ನಿಧಾನಕ್ಕೆ ಬನ್ನಿ ಅಂತ ಒಂದು ಸಂದೇಶ ನೀಡ್ಬೋದು ಅಷ್ಟೇ. ಅದನ್ನು ಹೊರತುಪಡಿಸಿ ಬೇರೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ವಾಸ್ತವ ಸ್ಥಿತಿನ ನಾವು ಅರ್ಥ ಮಾಡ್ಕೊಬೇಕು, ಅವರ ಒಂದು ಸಮಸ್ಯೆಗಳನ್ನು ನಾವು ಆಲಿಸಬೇಕಾಗುತ್ತೆ. ಸೊ ವಾಹನ ತಾವು ವೀಕ್ಷಣೆ ಮಾಡ್ತಾಯಿದ್ರೆ, ಸೊ ವಾಹನದ ಒಂದು ಪರಿಸ್ಥಿತಿ ಆಗು ಹೋಗನ್ನು ತಾವು ಗಮನಿಸ್ತಾ ಇದ್ದಾರೆ. ಸೊ ಸೆಲ್ಫ್ ಆಕ್ಸಿಡೆಂಟ್ ಯಾವ ಥರ ನುಗ್ಗಿದ್ದಾರೆ ಏನು ಅದು ಬೇಡ. ಸೊ ಅವರು ವಾಹನವನ್ನು ತೆಗೆದುಕೊಂಡು ಹೋಗ್ತಾರಂತೆ. ನೋಡಿ, ವಾಹನ ಎಷ್ಟು ಫಾಸ್ಟಾಗಿ ಹೋಗ್ತದೆ. ದಯವಿಟ್ಟು ಡೌನಲ್ಲಿ, ವಿಶೇಷವಾಗಿ ಡೌನಲ್ಲಿ ನಿಧಾನಕ್ಕೆ ಬನ್ನಿ ಅಂತ ಈ ಸಲಹೆ ಸಂದೇಶವನ್ನು ನೀಡ್ತಾ ಇದ್ದೀನಿ. ಮಹಾಶಿವರಾತ್ರಿ ಸಮಯದಲ್ಲಿ ಅಂಥ ಅನಾಹುತ ಅಪಘಾತಗಳು ಏನೂ ಆಗಿಲ್ಲ. ಸೊ ಈಗ ಈ ತರಹದ ಒಂದು ಅನಾಹುತ ಆಗೋಗಿದೆ. ಸದ್ಯ ಏನೋ ಚಾಲಕರಿಗೆ ಮತ್ತು ಹುಡುಗರಿಗೆ ಸೊ ಮೇಜರ್ ಯಾವುದೂ ಸಮಸ್ಯೆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ. ಅದನ್ನು ಹೊರತುಪಡಿಸಿ ಮೇಜರ್ ಸಮಸ್ಯೆಗಳಾಗಿಲ್ಲ. ದಯವಿಟ್ಟು ಏನು ವಾಹನ ಸವಾರರು, ಚಾಲಕರು ನಿದ್ಗೆಡಬೇಡಿ, ವೇಗವಾಗಿ ಬರಬೇಡಿ. ವಿಶೇಷವಾಗಿ ವೇಗವಾಗಿ ಬರಬೇಡಿ. ನೀವು ವೇಗವಾಗಿ ಬಂದರೆ ಈ ಥರ ಅನಾಹುತಗಳು ಜರುಗ್ತವೆ. ಮಹಾಶಿವರಾತ್ರಿ ಸಂದರ್ಭದಲ್ಲಿ ನಮ್ಮ ಹನೂರಿನಿಂದ ಈಚೆಗೆ ಸದ್ಯ ಏನೋ ಭಗವಂತನ ದಯೆಯಿಂದ ಯಾವುದೇ ಥರದ ಸಮಸ್ಯೆ ಆಗಿರಲಿಲ್ಲ. ಏನೋ ಜಾತ್ರೆ ಮುಗಿದ ನಂತರ ಕೊನೆಯಲ್ಲಿ ಒಂದು ದೊಡ್ಡ ಅಪಘಾತ ಆಗೋಯ್ತು. ಎಲ್ಲಿ ಅಂದರೆ, ಒಂದು ಟಿಪ್ಪರ್ ವಾಹನ ಕಾರ್ನವ್ರಿಗೂ ಹೊಡೆದು 5 ಜನ ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಅಂಥ ಒಂದು ಹೀನಾಯಕರವಾದ ಘಟನೆ ನಡೆದೋಯ್ತು. ಸೊ ಇದು ನಮ್ಮ ಕೌದಳ್ಳಿ ಗ್ರಾಮದ ಮುಂದೆ ಇಂತಹ ಒಂದು ಅಪಘಾತ ಸಂಭವಿಸಿದೆ, ಕಾರಿನ ಅಪಘಾತ ಸಂಭವಿಸಿದೆ. ಸೊ ಇಲ್ಲೂ ಅಷ್ಟೇ ಒಂದು 5 ಜನ ಹುಡುಗರಿದ್ದಾರೆ. ಸೊ ಅದರಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ. ಅದು ಬಿಟ್ಟು ಮೇಜರ್ ದೊಡ್ಡ ಥರದ ಸಮಸ್ಯೆಗಳು ಆಗಿಲ್ಲ. ಸೊ ಆಗದೇ ಇರಲಿ. ನಾನು ಮಗದೊಮ್ಮೆ ಹೇಳ್ತಾ ಇದ್ದೀನಿ, ವಾಹನ ಸವಾರರು, ಚಾಲಕರು ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊಳ್ಳಿ. ಸೊ ಒಂದ್ಸಲ ಮನೆ ಮಠ ಎಲ್ಲವನ್ನು ನೆನಪು ಮಾಡ್ಕೊಳ್ಳಿ. ವೇಗವಾಗಿ ಬರಬೇಡಿ, ನಿದ್ರೆಗೆಡಬೇಡಿ. ಇಷ್ಟು ಹೇಳ್ತಾ ಮಲೆ ಮಹದೇಶ್ವರ ಬೆಟ್ಟ ಇನ್ನು ಪವಾಡ ಪುಣ್ಯಕ್ಷೇತ್ರ ಈ ಒಂದು ಮುಖ್ಯ ರಸ್ತೆಯಲ್ಲಿ ಆಗಮಿಸತಕ್ಕಂಥ ಪ್ರವಾಸಿಗರಿಗೆ, ಚಾಲಕರಿಗೆ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಲ್ಲಿ. ಏನೋ ಬಸ್ಸು ರಿಪೇರಿ ಆಗೋಯ್ತಾ? ಎಲ್ರಿಗೂ ಒಳ್ಳೆಯದಲ್ಲಿ. ತುಂಬ ಧನ್ಯವಾದಗಳು.